ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಮೊನ್ನೆ ನಡೆದ BDCC ಬ್ಯಾಂಕ್ನ ಚುನಾವಣೆಯಲ್ಲಿ ಹೆಚ್ಚಿಗೆ ಲಾಭ ಮಾಡಿಕೊಂಡವರು ಯಾರು? ಇದು ಸಣ್ಣ ಪ್ರಶ್ನೆ, ಆದರೆ ಅದಕ್ಕೆ ಉತ್ತರ ಹೇಳೋದು ಕಷ್ಟ. ಹೌದು, ಒಂದು ಕಡೆ ಜಾರಕಿಹೊಳಿ ಅವರು ಹುಕ್ಕೇರಿಯಲ್ಲಿ ಕಳೆದುಕೊಂಡದ್ದನ್ನು BDCCಯಲ್ಲಿ ಪಡ್ಕೊಂಡ್ರು. ಅದೇ ಕಾಲಕ್ಕೆ ನಮ್ಮ ರಮೇಶ್ ಕತ್ತಿಯವರು ತಮ್ಮ ಹುಕ್ಕೇರಿ ಉಳಿಸ್ಕೊಂಡ್ರು, ವಿದ್ಯುತ್ ಸಂಘ ಉಳಿಸ್ಕೊಂಡ್ರು. ಜೊತೆಗೆ BDCCಗೆ ನಾನು ಒಬ್ಬನಿದ್ದೀನಪ್ಪ ಪ್ರಶ್ನೆ ಮಾಡುವವನು ಅನ್ನುವಂಥ ಲಾಭ ಮಾಡಿಕೊಂಡ್ರು. ಸೌದಿ ನಮ್ಮ ಲಕ್ಷ್ಮಣ್ ಅವರು ಸಹ ಎರಡು ಲಾಭ ಮಾಡಿಕೊಂಡ್ರು. ನಾನು ಇದ್ದೀನಪ್ಪ BDCC ಕಾಂಪಿಟೇಷನ್ದಲ್ಲ, ನನ್ನಲ್ಲಿ ಚೌಪಡಿ ಅದ, ಆ ಚೌಪಡಿಯನ್ನು ಯಾರು ಬೇಕಾದ್ರೆ ನಾನು ಅಧ್ಯಕ್ಷ ಅಪ್ಪಾಧ್ಯಕ್ಷ ಮಾಡಬಲ್ಲೆ ಅಂತ ಅಲ್ಲೂ ಗೆದ್ದರು, ಕೊನೆ ಕೃಷ್ಣನೂ ಗೆದ್ದರು. ಅಂದರೆ ಎಲ್ಲರಿಗೂ ಒಂದಿಷ್ಟು ಸಮಾಧಾನಕರ ಬಹುಮಾನ ಸಿಕ್ಕಂಗೆ ಆಗ್ಯದ. ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಲೆವೆಲ್ದಲ್ಲಿ ಎಲ್ಲರೂ ಲಾಭ ಮಾಡ್ಕೊಂಡಿದ್ದಾರೆ. ಬಾಲಚಂದ್ರ ಅವರು ಹೇಳ್ತಿರ್ಬೋದು ನಮ್ಮ ಜಾರಕಿಹೊಳಿ ಅವರು, ಇಲ್ಲ ಅದ್ರ ಏನು ಲಾಭ ರೀ, ಬರೀ ಮತ್ತೆ AD ಅಷ್ಟು ಬಿಟ್ಟು ಏನು ಸಿಗ್ತದೆ, ಅಷ್ಟು ಸಿಗೋದ್ರೆ ಇಷ್ಟೆಲ್ಲ ಹೇಗೆ ಬಡದಾಡಬೇಕಾಗಿದ್ರಿ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗಿತ್ತಾ? ನಾವು 13 ಗೆಲ್ತೀವಿ ಮಾಡ್ತೀವಿ ಅಂತ ಬಾಲಚಂದ್ರ ಅವ್ರು ಮಾತಾಡಿದರು. ಇಷ್ಟೆಲ್ಲ ಬೇಕಾಗಿತ್ತ? ಇದು ಲಾಭ ಇಲ್ಲದ್ರೆ ಯಾಕೆ ಬೆಳೆದಾಡ್ತಾ ಇದ್ದಾರೆ ಇವರು ಎಲ್ಲರೂ? ಇವರೊಬ್ಬರಲ್ಲ, ಎಲ್ಲರೂ ಲಾಭ ಇದ್ದರೆ ಬೆಳೆದಾಡ್ತಾರೆ. ಅದರಿಂದ ರಾಜಕೀಯನೂ ಸಿಗ್ತದೆ. ಇವರೆಲ್ಲ